Hi, hello. Welcome to YouTube class with me, Smati Mohan, and the class is for first year BCom second semester subject cost accounting. And today we are going to solve the second problem on cost sheet. ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೂ ಯೂಟ್ಯೂಬ್ ಕ್ಲಾಸಿಗೆ ಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ನಿನ್ನೆ ದಿನ ಅಂದರೆ ಕಳೆದ ಕ್ಲಾಸಲ್ಲಿ ಒಂದು ಕಾಸ್ಟ್ ಶೀಟ್ ಬಗ್ಗೆ ಪ್ರಾಬ್ಲಮನ್ನು ಮಾಡಿದ್ವಿ. ಒಂದು ಸಿಂಪಲ್ ಪ್ರಾಬ್ಲಮನ್ನು ಮಾಡಿದ್ವಿ. ಇವತ್ತು ಒಂಚೂರು ದೊಡ್ಡ ಪ್ರಾಬ್ಲಮನ್ನು ಮಾಡೋಣ ಅಂತ ಹೇಳಿ ಇನ್ನೊಂದು ಪ್ರಾಬ್ಲಮನ್ನು ನಿಮ್ಮ ಮುಂದೆ ತಂದಿದ್ದೀನಿ. ನೋಡಿ, ಇದು ಪ್ರಾಬ್ಲಮ್ ಕಾಣ್ತಾ ಇದೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ನಮ್ಮ ಕ್ವೆಶನ್ ಇನ್ನೊಂಚೂರು ದೊಡ್ಡದಿದೆ. ಓಕೆ, ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಕ್ವೆಶನ್ ನಾವು ಸಾಲ್ವ್ ಮಾಡಬೇಕಾಗಿರೋದು. ಒಂದು ಸ್ವಲ್ಪ ದೊಡ್ಡದಿದೆ, ಇಲ್ಲಿವರೆಗೂ ಬರುತ್ತೆ ನಮ್ಮ ಕ್ವೆಶನ್. ಓಕೆ, ಈಗ ಬನ್ನಿ ಪ್ರಾಬ್ಲಮನ್ನು ಮಾಡೋಣ. ಸೊ ಕಾಸ್ಟ್ ಶೀಟ್, ನಿನ್ನೆ ನಾವು ಕ್ಲಾಸಲ್ಲಿ ಫಾರ್ಮ್ಯಾಟನ್ನು ಇಟ್ಕೊಂಡು ಪ್ರಾಬ್ಲಮ್ಸನ್ನು ಮಾಡಿದ್ವಿ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದು ನಿನ್ನೆ ಕ್ಲಾಸಿಗೆ. ಇವತ್ತಿಗೆ ಫಾರ್ಮ್ಯಾಟಿನ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಬೇಕೇ ಬೇಕು ಅಂತ ನನಗೇನು ಅನ್ನಿಸ್ತಿಲ್ಲ. ನಿಮಗೆ ಬೇಕು ಅಂದರೆ ಕಾಸ್ಟ್ ಶೀಟಿನ ಫಾರ್ಮ್ಯಾಟನ್ನು ಇಟ್ಕೊಂಡು ಪ್ರಾಬ್ಲಮನ್ನು ಮಾಡ್ತೀನಿ. ಇವತ್ತು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ಇಲ್ದಲೇ ಮಾಡೋಣ ಅಂತ ನನ್ನ ಒಂದು ಆಸೆ. ನೋಡಿ, ಬರಲಿಲ್ಲ ನಿಮಗೇನಾದರೂ ಪ್ರಾಬ್ಲಮ್ ಗೊತ್ತಾಗಲಿಲ್ಲ ಅಂತ ಅಂದರೆ ನೋಡೋಣ. ವಾಟ್ಸಪ್ಪಲ್ಲಿ ನೀವು ಪರ್ಸ್ನಲ್ ಆಗಿ ನಿಮ್ಮ ಒಂದು ಕಮೆಂಟನ್ನು ಮಾಡಿ ನಿಮ್ಮ ಪ್ರಾಬ್ಲಮ್ ಅರ್ಥ ಆಗ್ತಿದೆಯಾ, ಸರಿ ಹೋಗ್ತಿದೆಯಾ ಅಂತ ನಿಮಗೆ ಗೊತ್ತಾದರೆ ನನಗೆ ಒಂದು ಪ್ರಾಬ್ಲಮಲ್ಲಿ ಅರ್ಥ ಆಗ್ತಿದೆ ಅಂತ ಹೇಳಿ ಒಂದು ವಾಟ್ಸಾಪಲ್ಲಿ ಮೆಸೇಜನ್ನು ಮಾಡಿ. ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗ್ತಿದೆಯಾ, ಡೌಟ್ ಬರುತ್ತಾ, ಇನ್ನೊಂಚೂರು ಕ್ಲಾರಿಫಿಕೇಷನ್ ಬೇಕಾಗಿದೆಯಾ, ಯಾಕಂದರೆ ಯಾವಾಗ ಲಾಕ್ಡೌನ್ ಓಪನ್ ಆಗಿ ನಿಮಗೆ ಕ್ಲಾಸಸ್ ಶುರುವಾಗುತ್ತೆ ಗೊತ್ತಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ಕು. ಇಷ್ಟು ದಿನ ನಾನು ಹೇಳಿರಲಿಲ್ಲ, ಬಟ್ ಇವತ್ತಿನ ದಿನ ಹೇಳ್ತಾ ಇದ್ದೀನಿ. ಈ ಪ್ರಾಬ್ಲಮ್ ನಿಮ್ಮೆಲ್ರಿಗೂ ಮೋಸ್ಟ್ ಪ್ರಾಬಬ್ಲಿ ಕ್ಲಾಸಲ್ಲಿ ಮಾಡೋಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಈ ವಿಡಿಯೋಸನ್ನು ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. 2 ನಿಮಿಷ ಬರೀ ಇಂಟ್ರೊಡಕ್ಷನ್ ಆಯಿತು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಕಾಸ್ಟ್ ಶೀಟ್ ಶೋಯಿಂಗ್ ದ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಕಾಸ್ಟ್. ಅರ್ಥ ಆಗ್ತಿದೆಯಾ? ಒಂದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಿ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಕಾಸ್ಟ್ ಅದರಲ್ಲಿ ಕಾಣಿಸೋ ರೀತಿ. ಡಿಫ್ರೆಂಟ್ ಎಲಿಮೆಂಟ್ ಆಫ್ ಕಾಸ್ಟ್ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಲೇಬರ್, ಮೆಟೀರಿಯಲ್ ಮತ್ತು ಓವರ್ ಹೆಡ್ಸು, ಆಮೇಲೆ ಇನ್ಯಾವುದು ಬರುತ್ತೆ, ಎಕ್ಸ್ಪೆನ್ಸಸ್. ಒಟ್ಟು 4 ಬರುತ್ತೆ. ಸೊ ಬ್ರಿಂಗ್ ಔಟ್ ದ ಫಿಗರ್ ಫ್ರಮ್ ಫಾರ್ ದಿ ಫ್ಯಾಕ್ಟ್ರಿ ಕಾಮಾ ಹಾಕಿಲ್ಲ, ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಸಪ್ರೇಟ್ಲಿ ಫಾರ್ ದ ಪೀರಿಯಡ್ ಎಂಡಿಂಗ್ 30/12/2018. ಕಾಸ್ಟ್ ಶೀಟನ್ನು ನಾವು ಇವಾಗ ಪ್ರಿಪೇರ್ ಮಾಡಬೇಕು. ಸೊ ಇವತ್ತಿನ ಟೆಸ್ಟಲ್ಲಿ ಸ್ವಲ್ಪ ಜಾಸ್ತಿ ಇದೆ. ನಾವಿವಾಗ ಕ್ಲಾಸಿಫಿಕೇಷನನ್ನು ಮಾಡಬೇಕು. ಕ್ಲಾಸಿಫಿಕೇಷನನ್ನು ಹೇಗೆ ಮಾಡಬೇಕು ಅಂದರೆ, ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆ ಯಾವ್ದು ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆ ಯಾವ್ದು ಬರುತ್ತೆ, ಆಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗಡೆ ಯಾವ್ದು ಬರುತ್ತೆ ಅಂತ ಇವಾಗ ನಾವು ಇದರಲ್ಲಿ ಡಿಸ್ಟಿಂಗ್ವಿಷ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ. ಒಟ್ಟು ನಮಗೆ 35 ಐಟಮ್ ಇದೆ. ನೋಡೋಣ, 35 ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿದೆ ಕಾಸ್ಟ್ ಶೀಟಲ್ಲಿ, ಕಾಸ್ಟ್ ಬುಕ್ಕಲ್ಲಿ ನೋಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ಕ್ಲೀನಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಪ್ರಾಬ್ಲಮ್ ನಿಮಗೆ. ಸೊ ಮೊದಲನೇದಾಗಿ ಇಲ್ಲಿ ಸ್ಟಾಕ್ ಆಫ್ ಮೆಟೀರಿಯಲ್ಸ್ 118. ಸೊ 11 ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್. ಇದು ನಮಗೆ ರಾ ಮೆಟೀರಿಯಲಿನ ಓಪನಿಂಗ್ ಸ್ಟಾಕ್, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಸ್ಟಾರ್ಟಿಂಗಲ್ಲೇ ಬರುತ್ತೆ ರಾ ಮೆಟೀರಿಯಲ್ಸಲ್ಲಿ. ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಬರಿತೀವಿ, ಡೈರೆಕ್ಟ್ ಮೆಟೀರಿಯಲ್ಸ್ ಬರೆದು ಓಪನಿಂಗ್ ಸ್ಟಾಕ್ ಅಂತ ಬರೆದು ಕ್ಲೋಸಿಂಗ್ ಸ್ಟಾಕನ್ನು ಬರಿತೀವಿ. ನೆಕ್ಸ್ಟು ಪರ್ಚೇಸಸ್ಸು. ಸೊ ಓಪನಿಂಗ್ ಸ್ಟಾಕಿಗೆ ಪರ್ಚೇಸಸ್ಸನ್ನು ಆ್ಯಡ್ ಮಾಡ್ತೀವಿ. ಅದಾದಮೇಲೆ 4ನೇದು ಓಪನಿಂಗ್ ಸ್ಟಾಕಿಗೆ ಇದು ಆ್ಯಡ್ ಮೆಟೀರಿಯಲ್ಸ್ ರಿಟರ್ನ್ ಟು ದ ಸಪ್ಲೈಯರ್ಸ್. ಅಂದರೆ ನಮಗೆ ರಾ ಮೆಟೀರಿಯಲ್ಸ್ ಬಂದಿದೆಯಲ್ವಾ, ಪರ್ಚೇಸ್ ಮಾಡಿದ್ದೀವಲ್ವಾ, ಅದರಲ್ಲಿ
ಯಾರು ನಮಗೆ ಸಪ್ಲೈ ಮಾಡಿದಾರೋ ಅವರಿಗೆ ನಾವು ಅದನ್ನು ವಾಪಸ್ ಕಳಿಸ್ತಾ ಇದ್ದೀವಿ. ರೀಸನ್ ಇರ್ಬೋದು, ಅದು ಡಿಫೆಕ್ಟ್ ಪ್ರಾಡಕ್ಟ್ ಇರ್ಬೋದು, ಇಲ್ಲಾಂದರೆ ನಾವು ಹೇಳಿರೋಂತಹ ಪ್ರಾಡಕ್ಟ್ ಬಿಟ್ಟು ಬೇರೆದು ಕಳಿಸಿರ್ಬೋದು. ಇದನ್ನು ನಾವು ಕ್ಯಾರೇಜ್ ಔಟ್ವರ್ಡ್ಸ್. ಸೊ ನಾವು ಮೆಟೀರಿಯಲನ್ನು ಔಟ್ವರ್ಡ್ಸ್ ಕಳಿಸ್ತಾ ಇದ್ದೀವಿ. ಇನ್ವರ್ಡ್ ಆದರೆ ಸೊ ಅದು ನಮಗೆ ಪ್ಲಸ್ ಮಾಡ್ತೀವಿ. ಔಟ್ವರ್ಡ್ ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ ಗೂಡ್ಸು, ಅದನ್ನು ನಾವೇನು ಮಾಡ್ತೀವಿ, ಸಬ್ಟ್ರಾಕ್ಷನನ್ನು ಮಾಡ್ತೀವಿ. ಯಾವುದರಲ್ಲಿ ಪರ್ಚೇಸ್ ಕೆಳಗಡೆ ಮೆಟೀರಿಯಲ್ಸ್ ಔಟ್ವರ್ಡ್ ಆಗ್ತಾ ಇದೆ, ರಿಟರ್ನ್ಡ್, ವಾಪಸ್ ಕಳಿಸಿದ್ದೀವಿ. ಪ್ರಾಡಕ್ಟಿವ್ ವೇಜಸ್ ಅಂದರೆ ಡೈರೆಕ್ಟ್ ಲೇಬರ್ಸ್. ಗೊತ್ತಿರಲಿಲ್ಲ ಅಲ್ಲ, ಹೊಸ ವರ್ಡು ತಿಳ್ಕೊಳ್ಳಿ. ಇನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅವರೇ ಕೊಟ್ಟಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅನ್ಪ್ರಾಡಕ್ಟಿವ್ ವೇಜಸ್ ಅಂದರೆ ಇದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆಗೆ ಬರಿಬೇಕಾಗತ್ತೆ. ಇನ್ನು ಫ್ಯಾಕ್ಟ್ರಿ ರೆಂಟ್ ಅದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗೆ ಬರುತ್ತೆ. ಫ್ಯಾಕ್ಟ್ರಿ ಲೈಟಿಂಗ್ ಅದು ಕೂಡ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆ. ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗೆ ಬರುತ್ತೆ. ಆಫೀಸ್ ಇನ್ಶೂರೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಲೀಗಲ್ ಎಕ್ಸ್ಪೆನ್ಸಸ್ ಇದೆಲ್ಲನೂ ಆಫೀಸಿಗೆ ರಿಲೇಟೆಡ್ ಆಗಿರುತ್ತೆ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್, ಇದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಕೆಳಗೆ ಬರುತ್ತೆ. ರೆಂಟ್ ಆ್ಯಂಡ್ ವೇರ್ ಹೌಸ್ ಅನ್ನೋವಂಥದ್ದು ಬಂದಾಗ, ಯಾವಾಗಲೇ ವೇರ್ ಹೌಸ್ ಬಂದಾಗ ಸೊ ಅದು ಗೂಡ್ಸಿನ ಸೆಲ್ಲಿಂಗ್ ಪಾಯಿಂಟಲ್ಲಿ ವೇರ್ ಹೌಸನ್ನು ಇಟ್ಟಿರ್ತಾರೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗೆ ಬರುತ್ತೆ. ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಯೂಶುವಲಾಗಿ ಪ್ಲಾಂಟ್ ಮತ್ತು ಮಿಷಿನರಿಯನ್ನು ಫ್ಯಾಕ್ಟ್ರಿಯಲ್ಲೇ ಇಟ್ಟಿರ್ತೀವಲ್ವಾ, ಸೊ ಅದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಕೆಳಗಡೆ ಹಾಕ್ಕೊಳ್ಳೋಣ. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅದು. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ಅವರೇ ಕೊಟ್ಟಿದ್ದಾರೆ, ಸೊ ಅದು ಫ್ಯಾಕ್ಟ್ರಿ. ಮೋಟಿವ್ ಪವರ್, ಪೌಡರ್ ಆಗೋಗಿದೆ, ಐ ಆಮ್ ಸಾರಿ. ಬರೆಯೋ ಗಮನದಲ್ಲಿ ಬರೋದಲ್ಲಿ ಫುಲ್ ಫಾಸ್ಟಾಗಿ ಬರೆದಿದ್ದೀನಿ. ಮೋಟಿವ್ ಪವರ್. ಸೊ ಪವರ್ ಅಂದರೆ ಎಲೆಕ್ಟ್ರಿಸಿಟಿ. ಸೊ ಅದನ್ನು ನಾವಿಲ್ಲಿ ಫ್ಯಾಕ್ಟ್ರಿಯ ಕೆಳಗಡೆಗೆ ಹಾಕ್ಕೊತೀವಿ. ನಮ್ಮ ಮೋಟಿವ್ ಪವರ್ ಎಲ್ಲ ಸ್ಟ್ರಾಂಗ್ ಪವರ್ಸ್, ಎಲೆಕ್ಟ್ರಿಕ್ ಪವರ್ ಎಲ್ಲನೂ ನಮಗೆ ಫ್ಯಾಕ್ಟ್ರಿಯಲ್ಲೇ ಸಿಗೋ ಅಂಥದ್ದು. ಇದು ಒಂದು ಹೊಸ ವರ್ಡು ತಿಳ್ಕೊಳ್ಳಿ. ಹ್ಯಾವ್ಲೇಜ್ ಅಂತ ಬರುತ್ತೆ. ಏನಪ್ಪ ಇದು ಹ್ಯಾವ್ಲೇಜ್, ನಾವು ಇದುವರೆಗೂ ಕೇಳೇ ಇಲ್ವಲ್ಲ ಅಂತೀರಾ? ಇದು ಫ್ಯಾಕ್ಟ್ರಿಯಲ್ಲಿ ಮಾಡುವಂತಹ ಇಂಟರ್ನಲ್ ಟ್ರಾನ್ಸ್ಪೋರ್ಟ್. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿರುತ್ತೆ. ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಇಲ್ಲಿ ಬರಿತೀನಿ ನೋಡಿ, ಭಾಳ ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ. ಸೊ ಟನ್ಗಟ್ಟಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇರ್ತಾರೆ ಗೂಡ್ಸನ್ನು. ಈ ಗೂಡ್ಸನ್ನು ಇದೊಂದು ದೊಡ್ಡ ಫ್ಯಾಕ್ಟ್ರಿ, ನಿಯರ್ಲಿ 100 ಎಕರ್ 100 ಎಕರ್ ಅಂದರೆ 100 ಎಕರೆಯಲ್ಲಿ ಇದೊಂದು ಫ್ಯಾಕ್ಟ್ರಿ ಮಾಡಿರ್ತಾರೆ. 100 ಎಕರೆಯಲ್ಲಿ ಫ್ಯಾಕ್ಟ್ರಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಂಟರ್ನಲ್ ಟ್ರಾನ್ಸ್ಪೋರ್ಟನ್ನು ಮಾಡ್ತಾರೆ. ಈ ಇಂಟರ್ನಲ್ ಟ್ರಾನ್ಸ್ಪೋರ್ಟನ್ನು ಅದೇ ಫ್ಯಾಕ್ಟ್ರಿಯ ಒಳಗೆ ಮಾಡೋದನ್ನು ನಾವು ಕರೆಯೋದು ಹ್ಯಾವ್ಲೇಜ್ ಅಂತ. ಸೊ ಇದನ್ನು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕರಿತೀವಿ. ಡೈರೆಕ್ಟರ್ಸ್ ಫೀ ಆಫೀಸ್ ವರ್ಕ್ ಡಿಪಾರ್ಟ್ಮೆಂಟ್, ಡೈರೆಕ್ಟರ್ಸ್ ಫೀ ಆಫೀಸರ್ಸ್ ಡಿಪಾರ್ಟ್ಮೆಂಟ್. ವರ್ಕ್ ಕಾಸ್ಟನ್ನು ನಾವು ಕಂಡುಹಿಡಿಯುವಂತಹ ಪ್ಲೇಸಿಗೆ ವರ್ಕ್ ಡಿಪಾರ್ಟ್ಮೆಂಟ್. ವರ್ಕ್ ಕಾಸ್ಟ್ ಎಲ್ಲಿ ಕರಿತೀವಿ? ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರೈಮ್ ಕಾಸ್ಟಿಗೆ ವರ್ಕ್ ಕಾಸ್ಟ್ ಕಂಡುಹಿಡಿಯುವಾಗ ಆಫೀಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸಿಗೆ ಆ್ಯಡ್ ಮಾಡ್ತೀವಲ್ವಾ. ಸೊ ವರ್ಕ್ ಡಿಪಾರ್ಟ್ಮೆಂಟ್ ಇಸ್ ನಥಿಂಗ್ ಬಟ್ ಫ್ಯಾಕ್ಟ್ರಿ ಡಿಪಾರ್ಟ್ಮೆಂಟ್. ಅಲ್ಲಿಗೆ ಇದು ಡೈರೆಕ್ಟರ್ಸ್ ಫೀಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಡೈರೆಕ್ಟರ್ಸ್ ಫೀಸ್ ಆಫೀಸರ್ಸ್ ಓವರ್ ಹೆಡ್ ಅಂದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕ್ಲೀನಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಫ್ಯಾಕ್ಟ್ರಿ ಕ್ಲೀನಿಂಗ್ ಸಿಂಪಲ್, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಅರ್ಥ ಆಯ್ತಾ? ಸನ್ರಿ ಆಫೀಸ್ ಎಕ್ಸ್ಪೆನ್ಸ್, ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಫೀಸ್ ಅಂತ, ನಾವು ಕೂಡ ಆಫೀಸ್ ಅಂತಲೇ ಮೆನ್ಷನ್ ಮಾಡೋಣ. ಎಸ್ಟಿಮೇಟಿಂಗ್ ಎಕ್ಸ್ಪೆನ್ಸಸ್. ಏನಪ್ಪ ಇದು ಎಸ್ಟಿಮೇಟಿಂಗ್ ಎಕ್ಸ್ಪೆನ್ಸಸ್ ಅಂತೀರಾ? ಸೊ ಪೂರ್ವಭಾವಿ ವೆಚ್ಚಗಳು ಅಂತ ಕರಿಬೋದು. ಸೊ ಪೂರ್ವ ನಿರ್ಧಾರಿತ ವೆಚ್ಚಗಳು ಅಂತಲೂ ಕೂಡ ಕರಿಬೋದು. ಮುಂದೆ ಆಗುವಂತಹ ಖರ್ಚನ್ನು ಇವತ್ತೇ ಒಂಚೂರು ಜಾಸ್ತಿ ಖರ್ಚು ಮಾಡಿ ಎಷ್ಟಾಗುತ್ತೆ ಅಂತ ಅಂದಾಜು ಹಾಕುವಂಥದ್ದು ಇದು ಫ್ಯಾಕ್ಟ್ರಿಯ ಕೆಳಗಡೆ ಬರುತ್ತೆ. ಇನ್ನು ಫ್ಯಾಕ್ಟ್ರಿ ಆ್ಯಂಡ್ ಸ್ಟೇಷನರಿ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಆ್ಯಂಡ್ ಸ್ಟೇಷನರಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದನ್ನು ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಆಫೀಸ್ ಸ್ಟೇಷನರಿಯನ್ನು ಮೆನ್ಷನ್ ಮಾಡಿದ್ರೆ ಅದು ಆಫೀಸ್ ಓವರ್ ಹೆಡ್ಸ್.
ಇನ್ನು ಲೂಸ್ ಟೂಲ್ಸ್ ರಿಟರ್ನ್ ಆಫ್ ಲೂಸ್ ಟೂಲ್ಸ್ ಸಾಮಾನ್ಯವಾಗಿ ವರ್ಕಲ್ಲಿ ಅಂದರೆ ಕೆಲಸದ ಕಾರ್ಯಗಳಲ್ಲಿ ನಾವು ಟೂಲ್ಸನ್ನು ಬಳಸ್ತೀವಿ. ಸೊ ಅದು ಎಸ್ಪೆಷಲಿ ಫ್ಯಾಕ್ಟ್ರಿಗೆ ರಿಲೇಟೆಡ್ ಆಗಿರುತ್ತೆ. ಮುಂದೋಗೋಣ, ಇನ್ನೊಂದು ಚೂರಿದೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಈಗಾಗಲೇ ಫ್ಯಾಕ್ಟ್ರಿಗೆ ರಿಲೇಟೆಡ್ ಆಗೋಗಿದೆ. ಇಲ್ಲಿ ನೋಡಿ, ಫ್ಯಾಕ್ಟ್ರಿಯ ರೆಂಟ್ ಆಗೋಗಿದೆ, ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಆಮೇಲೆ ರೆಂಟ್ ಆ್ಯಂಡ್ ವೇರ್ ಹೌಸ್, ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಡೆಗೂ ಆಗೋಯ್ತು. ಮತ್ತಿನ್ನಿರೋವಂಥದ್ದು ಆಫೀಸಿಂದು, ಆಫೀಸ್ ಆ್ಯಂಡ್ ಟ್ಯಾಕ್ಸಸ್. ವಾಟರ್ ಸಪ್ಲೈ ನಮಗೆ ಬೇಕಾಗಿರೋದು ಫ್ಯಾಕ್ಟ್ರಿಗೆ. ಡೆಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್, ಅಲ್ಲಿಗೆ ಅದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಕೆಳಗಡೆ ಬರುತ್ತೆ. ಡೆಲಿವರಿ ವ್ಯಾನನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಡೆಗೆ ತಗೊತೀವಿ, ಅದು ಅಲ್ಲಿಗೆ ಸಂಬಂಧಪಟ್ಟಿರುತ್ತೆ. ಬ್ಯಾಡ್ ಡೆಟ್ಸ್ ಎಲ್ಲಿ ತಗೊತೀವಿ ಮ್ಯಾಮ್ ಅಂತ ನಿಮಗೆ ಎಲ್ಲ ಅನಿಸುತ್ತೆ? ಹೇಳಿ ನೋಡೋಣ. ಬ್ಯಾಡ್ ಡೆಟ್ಸ್ ಎಲ್ಲಿ ಬರ್ತಾರೆ ಹೇಳಿ, ಗೊತ್ತಿದೆಯಾ? ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗಡೆ ಬರ್ತಾರೆ. ಬ್ಯಾಡ್ ಡೆಟ್ಸ್ ಆಚೆ ಕಡೆಗೆ ಹೋದ್ಮೇಲೆ, ಆಚೆ ಕಡೆಗೆ ಗೂಡ್ಸ್ ಹೋದ್ಮೇಲೆ ನಮಗೆ ದುಡ್ಡು ಬರ್ದೇ ಇದ್ದಾಗ ಅದನ್ನು ಬ್ಯಾಡ್ ಡೆಟ್ಸ್ ಅಂತ ಅಂತೀವಿ ತಾನೆ. ಸೊ ಅದನ್ನು ನಾವು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಿಗೆ ಹಾಕ್ಕೊಂತೀವಿ. ಅಡ್ವರ್ಟೈಸ್ಮೆಂಟ್ ಸೆಲ್ಲಿಂಗಿಗೆ ರಿಲೇಟೆಡ್ ಆಗಿರೋವಂಥದ್ದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಸೇಲ್ಸ್ ಡಿಪಾರ್ಟ್ಮೆಂಟ್ ಸ್ಯಾಲರಿ, ಸೊ ಅದು ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಅಲ್ಲೇ ಕೊಟ್ಟಿದ್ದಾರಲ್ವಾ ಸೆಲ್ಲಿಂಗ್ ಅಂತ. ಅಪ್ ಕೀಪಿಂಗ್ ಆಫ್ ಡೆಲಿವರಿ ವ್ಯಾನ್, ಡೆಲಿವರಿ ವ್ಯಾನ್ ಅಂದರೆ ಈ ಗೂಡ್ಸನ್ನು ಡೆಲಿವರ್ ಮಾಡುವಂತಹ ವ್ಯಾನಿಗೆ ಸಣ್ಣ ಪುಟ್ಟ ರಿಪೇರಿ ಇಲ್ಲ ಅಂದರೆ ಸರ್ವೀಸನ್ನು ಮಾಡಿಸೋದಕ್ಕೆ ಅಪ್ ಕೀಪಿಂಗ್ ಅಂದರೆ ಕ್ಲೀನಾಗಿ ಮೇಂಟೆನೆನ್ಸ್ ಚಾರ್ಜಸ್ ಫಾರ್ ಡೆಲಿವರಿ ವ್ಯಾನ್, ಇದನ್ನು ಕೂಡ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಕರಿತೀವಿ. ಬ್ಯಾಂಕ್ ಚಾರ್ಜಸ್ ಎಲ್ಲಿ ಬರುತ್ತೆ ಅಂದರೆ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆಗೆ ಬರುತ್ತೆ. ಇನ್ನು ಕಮಿಷನ್ ಆಫ್ ಸೇಲ್ಸ್, ಸೊ ಸೆಲ್ಲಿಂಗಿಗೆ ಕಮಿಷನ್ ಕೊಡ್ತಾ ಇದ್ದೀವಿ, ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕೆಳಗಡೆಗೆ ಬರುತ್ತೆ. ಇದಿಷ್ಟನ್ನು ನಾನು ಯಾಕೆ ಇವತ್ತು ಮಾಡಿದೆ ಅಂತ ಅಂದರೆ ನಿಮಗೆ ಒಂದು ಗೆಸ್ ಬರುತ್ತೆ ಹೇಗೆ ನಾವು ಯಾವ್ದ್ಯಾವ್ದ್ರ ಕೆಳಗಡೆ ಹಾಕಿದ್ರೆ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಆಗುತ್ತೆ ಅಂತ. ಕ್ವೆಶನ್ನಲ್ಲೇ ಮಾರ್ಕ್ ಹಾಕೊಂಡ್ಬಿಟ್ರೆ ನಮಗೆ ಪ್ರಾಬ್ಲಮನ್ನು ಮಾಡುವಾಗ ಭಾಳ ಸುಲಭವಾಗಿ ಮಾಡ್ಬೋದು. ಸೊ ಈಗ ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ಬರೋ ಅಂಥದ್ದು ಡೈರೆಕ್ಟ್ ಮೆಟೀರಿಯಲ್ಸ್. ಬರೆಯೋಣ, ಡೈರೆಕ್ಟ್ ಮೆಟೀರಿಯಲ್ಸಿಗೆ ಏನು ಬರಿತೀವಿ? ಓಪನಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್. ಅದಕ್ಕೆ ಎಷ್ಟಿದೆ ಅಮೌಂಟು? 34,300. ಒಂದು ಟಿಕ್ ಹಾಕೊಂಡ್ಬಿಡೋಣ. ನಮ್ಮ ಪ್ರಾಬ್ಲಮ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಗಿದೆ, ಅಲ್ಲಿಗೆ ಡಬಲ್ ಎಂಟ್ರಿ ಬರಲ್ಲ ಅನ್ನುವಂತಹ ಒಂದು ಸ್ಮಾಲ್ ಕಾನ್ಫಿಡೆನ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಇದೆ, ಅದು ಬೇಡ. ಪರ್ಚೇಸಸ್ ಇದೆ, ಪರ್ಚೇಸಸ್ ಆಫ್ ಮೆಟೀರಿಯಲ್ 65,200. ಬರೆಯೋಣ. ಆ್ಯಡ್, ಕಾಣಿಸ್ತಿದೆಯಾ? ನನ್ನ ಜೊತೆನೇ ನೀವು ಪ್ರಾಬ್ಲಮನ್ನು ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ್ಯಡ್ ಪರ್ಚೇಸಸ್ ಆಫ್ ಡೈರೆಕ್ಟ್ ಮೆಟೀರಿಯಲ್. ಸೊ ಪರ್ಚೇಸಸ್ಸಿನ ಅಮೌಂಟ್ ಬಂದು ಥರ್ಡ್ ಒನ್ ನಿಮಗೆ ಕಾಣಿಸ್ತಿದೆ, 65,200. ನೆಕ್ಸ್ಟ್ ಆಯಿತು ಪರ್ಚೇಸಸ್. ಮೆಟೀರಿಯಲ್ಸ್ ರಿಟರ್ನ್ ಟು ದ ಸಪ್ಲಯರ್ಸ್. ಸೊ ಅದನ್ನು ನಾವು ಲೆಸ್ ಮಾಡಬೇಕು, 100 ರೂಪಾಯಿ ಲೆಸ್ ಮಾಡಬೇಕು. ಮೆಟೀರಿಯಲ್ಸ್ ರಿಟರ್ನ್ ಟು ದ ಸಪ್ಲಯರ್ಸ್, ರಿಟರ್ನ್ ಅಂತ ಬರೋದ್ರೂ ಆಗುತ್ತೆ. ಇವತ್ತೊಂದಿನ ನಿಮಗೆಲ್ರಿಗೂ ಕ್ಲಾರಿಟಿ ಸಿಗಲಿ ಅಂತ ನಾನೆಲ್ಲ ಬರಿತಾ ಇದ್ದೀನಿ, ಆಯಿತಾ? ಸೊ ಇದಕ್ಕೆ ಇವಾಗ ನಾವು ಎಲ್ಲನೂ ನಾವಿಲ್ಲೇ ಆ್ಯಡ್ ಮಾಡಬೇಕಿತ್ತು. ಇಲ್ಲಿ ಬರೆಯೋಣ. ಅದಾದ ಮೇಲೆ ಕ್ಲೋಸಿಂಗ್ ಸ್ಟಾಕನ್ನು ಮಾಡಬೇಕಿತ್ತು. ನೋಡಿ, ಕ್ಲೋಸಿಂಗ್ ಸ್ಟಾಕ್
ಈ ಒಂದು ಕೆಲಸ ಮಾಡೋಣ, ನಾವು ಇದನ್ನು ಇಲ್ಲಿ ತೆಗೆದುಬಿಡೋಣ. ತೆಗೆದು ಇಲ್ಲಿ ಬರೆಯೋಣ. ಅರ್ಥ ಆಯ್ತಾ? ಸೊ ಇಲ್ಲಿ ಪರ್ಚೇಸಸ್ಸಿಗೆ ರಿಟರ್ನ್ ಕೊಟ್ಟಿದ್ದೀವಿ, ಅದನ್ನು ನಾವು ಔಟರ್ ಕಾಲಮಲ್ಲಿ ಹಾಕ್ಕೊಳ್ಳೋಣ. 65,100. ಇನ್ನು ಕ್ಲೋಸಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್, ಇದೆರಡನ್ನು ಟೋಟಲ್ ಮಾಡಿ ಕ್ಲೋಸಿಂಗ್ ಸ್ಟಾಕಿಗೆ ಮಾಡಬೇಕು. ಎಷ್ಟಿದೆ? 400 99,400ಗೆ ನಾನು ಒಂದು ಲೈನ್ ಕೆಳಗೆ ಬರೀಬೇಕಿತ್ತು. ಸಾರಿ. ಇಲ್ಲಿ ಮೆಟೀರಿಯಲ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ 30/12/2018 ಕ್ಲೋಸಿಂಗ್ ಸ್ಟಾಕ್ 89,400 ನಾವು ಲೆಸ್ ಮಾಡಬೇಕು. ಡೈರೆಕ್ಟ್ ಮೆಟೀರಿಯಲ್ಸ್ ಓಪನಿಂಗ್ ಸ್ಟಾಕ್ ಇರುತ್ತಲ್ಲ, ಇಲ್ಲಿ ಆ ಓಪನಿಂಗ್ ಸ್ಟಾಕಿಗೆ ಪರ್ಚೇಸಸನ್ನು ಆ್ಯಡ್ ಮಾಡಿ ಆಮೇಲೆ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಬೇಕು ಪ್ರತಿ ಸಲ. ಬಟ್ ನಮಗೆ ಇವತ್ತು ಹೊಸ ಅಡ್ಜಸ್ಟ್ಮೆಂಟ್ ಅಂತ ಮೆಟೀರಿಯಲ್ಸ್ ರಿಟರ್ನ್ ಟು ದ ಸಪ್ಲೈಯರ್ಸ್ ಕೊಟ್ಟಿದ್ದಾರೆ. ಅದನ್ನು ಪರ್ಚೇಸಸಲ್ಲಿ ಲೆಸ್ ಮಾಡಿ ಔಟರ್ ಕಾಲಮಿಗೆ ತಂದು ಓಪನಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್ ಅಂದರೆ ರಾ ಮೆಟೀರಿಯಲ್ಸಿಗೆ ಪರ್ಚೇಸಸನ್ನು ಆ್ಯಡ್ ಮಾಡಿದ್ರೆ 99,400 ಬರುತ್ತೆ. ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸನ್ನು ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಇಲ್ಲಿ ಪ್ರಾಬ್ಲಮಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಇದು 89,000 ಅಲ್ಲ, 29,000. ನನ್ನ ಕ್ವಶನ್ನಲ್ಲಿ ಮಿಸ್ಟೇಕ್ ಇದೆ. ಮಾಡಿದ್ರೆ 70,000 ಆಗುತ್ತೆ. ದಯವಿಟ್ಟು ಪ್ರಾಬ್ಲಮ್ ಬರ್ಕೊಳ್ತಾ ಇರೋರು ಇಲ್ಲೊಂದು ಚೇಂಜಸ್ ಮಾಡ್ಕೊಳ್ಳಿ. ನನ್ನ ಕ್ವೆಶನನ್ನು ಬುಕ್ಕಲ್ಲಿ ನೋಡಿದ್ರೆ ನನಗೆ ಭಾಳ ವ್ಯತ್ಯಾಸ ಅನ್ನಿಸ್ತಿದೆ. ಸೊ 29,400, ನಾನಿಲ್ಲಿ 29,400 ಬರೆದಿದ್ದೀನಿ. 70,000 ಆಗುತ್ತೆ ಇದು. ಸೊ ಇದು ಬರ್ದಾದ ನಂತರ ನೆಕ್ಸ್ಟ್ ಬರೆಯೋಣ. ಆ್ಯಡ್ ಪ್ರಾಡಕ್ಟಿವ್ ವೇಜಸ್. ನನಗೆ ಮೊಬೈಲ್ ಇಟ್ಕೊಂಡು ಕ್ವಶನ್ ನೋಡ್ಕೊಂಡು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ನಿಮಗೋಸ್ಕರ ನಾವು ಎಲ್ಲ ಪ್ರಯತ್ನನ ಪಡ್ತಾಯಿದ್ದೀವಿ. ಅದರ ಸದುಪಯೋಗ ಪಡ್ಕೋಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ. ಅಲ್ಲಿಗೆ 5 7ಗೆ 4 ಸೇರಿಸಿದ್ರೆ 1,15,000 ಆಗುತ್ತೆ. ಇನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಮತ್ತೊಂದು ಸಲ ಆ್ಯಡ್ ಮಾಡಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಎಷ್ಟಿದೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್ 4,000 ಇದೆ. 1,15,000ಗೆ 4,000ನ ಆ್ಯಡ್ ಮಾಡಿದ್ರೆ 1,19,000 ಆಗುತ್ತೆ. ಇದನ್ನು ನಾವು ಕರಿಬೇಕಂತ ಹೆಸರು ಪ್ರೈಮ್ ಕಾಸ್ಟ್ ಅಂತ. ಒಂದು ಸ್ಮಾಲ್ ಕ್ಲಾರಿಫಿಕೇಷನ್. ಫಸ್ಟು ಓಪನಿಂಗ್ ಸ್ಟಾಕ್ ಆಫ್ ಡೈರೆಕ್ಟ್ ಮೆಟೀರಿಯಲ್ಸ್, ಪರ್ಚೇಸಸನ್ನು ಆ್ಯಡ್ ಮಾಡ್ತೀವಿ, ಅದರಲ್ಲಿ ಮೆಟೀರಿಯಲ್ಸ್ ರಿಟರ್ನ್ ಆಗಿರೋದನ್ನು ಲೆಸ್ ಮಾಡ್ತೀವಿ. ಅದಾದಮೇಲೆ ಬಂದಿರುವಂತಹ ಬ್ಯಾಲೆನ್ಸಿಗೆ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿದ್ರೆ ನಮಗೆ ಬರೋವಂತಹ ಅಮೌಂಟ್ ಬಂದು 70,000. ಅದಕ್ಕೆ ಡೈರೆಕ್ಟ್ ಲೇಬರ್ಸ್, ಪ್ರಾಡಕ್ಟಿವ್ ವೇಜಸ್ ಅಂದರೆ ಡೈರೆಕ್ಟ್ ಲೇಬರನ್ನು ಆ್ಯಡ್ ಮಾಡ್ತೀವಿ. ಬೇಕಂದರೆ ಇಲ್ಲೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಬರೆದು ಡೈರೆಕ್ಟಾಗಿ ಈ ಅಮೌಂಟು ಕೂಡ ಬರಿಬೋದು. ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲಿ ಬರುವಂತಹ ಅಮೌಂಟನ್ನು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆ್ಯಡ್ ಮಾಡ್ತಾ ಹೋಗೋಣ. ಇರುವಂತಹ ಐಟಮ್ಸ್ ಎಲ್ಲ ಇಲ್ಲಿ ಬರಿತಾ ಹೋಗೋಣ. ಪ್ರಾಡಕ್ಟ್ ವೇಜಸ್ ಆಯಿತು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಯಿತು. ಇಲ್ಲಿ ನಾವು ಬರಿಬೇಕಾಗಿರೋದು ಅನ್ಪ್ರಾಡಕ್ಟಿವ್ ವೇಜಸ್ 12,300. ಬೇಗ ಬೇಗ ಬರೆಯೋಣ, ಆಗಲೇ 19 ನಿಮಿಷ ಆಯಿತು.
unproductive wages 12,300 ಇದೆ, ನಿಮಗೆ ಈಗಾಗಲೇ ತೋರಿಸಿರೋ ಹಂಗೆ ಆಯ್ತದು. ನೆಕ್ಸ್ಟು ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 8,400, ಫ್ಯಾಕ್ಟ್ರಿ ಲೈಟಿಂಗ್ 2,800. ಇದೆರಡನ್ನು ಬರೆಯೋಣ. ಜೊತೆಗೆ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಒಂದು ಬರೆಯೋಣ. ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 8,400, factory lightings 2,800, factory insurance 1,500 ಆಗಿದೆ. ಈಗ ಆಫೀಸಿನ ಬಿಡೋಣ. ಲೀಗಲ್ ಕೂಡ ಆಫೀಸು, ರೆಂಟ್ ಆ್ಯಂಡ್ ವೇರ್ ಹೌಸ್ ಅದು ಕೂಡ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಫ್ಯಾಕ್ಟ್ರಿ ಓವರ್ ಹೆಡ್ಸಲ್ಲಿ ಬರೋದು ಮತ್ತೊಂದು ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಅದರ ಅಮೌಂಟ್ ಬಂದು 2,800. ಅದ್ರ ಜೊತೆಗೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಇದೆ 1,800. ಮತ್ತೊಂದು ಮೋಟಿವ್ ಪವರ್ 4,600, ಹ್ಯಾವ್ಲೇಜ್ 3,500, ಡೈರೆಕ್ಟರ್ಸ್ ಫೀಸ್, ಆಫೀಸ್ ಓವರ್ ಹೆಡ್ಸ್ 1,500. ನಾವು ಒಟ್ಟು ಯಾವ್ದು ಬರಿತೀವಿ ಅಂದರೆ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಮೋಟಿವ್ ಪವರ್, ಹ್ಯಾವ್ಲೇಜ್, ಡೈರೆಕ್ಟರ್ಸ್ ಫೀ, ಒಟ್ಟು 5 ಬರೆಯೋಣ. ಒಂದೊಂದು ತೋರಿಸಿದ್ರೆ ಲೇಟ್ ಆಗುತ್ತೆ ಅಂತ ಅಷ್ಟೆ. ಸ್ವಲ್ಪ ಪ್ರಾಬ್ಲಮ್ ದೊಡ್ಡದಿದೆ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 1,800, ಆಮೇಲೆ ಮೋಟಿವ್ ಪವರ್ ಮತ್ತೆ ಪೌಡ್ರೇ ಬರ್ತಾ ಇದೆಯಲ್ಲ ಯಾಕೋ 4,600. ನನ್ನ ಹ್ಯಾಂಡ್ ರೈಟಿಂಗ್ ಗಮನಿಸಬೇಡಿ, ಪ್ರಾಬ್ಲಮ್ ಮಾತ್ರ ಗಮನಿಸಿ. ಹ್ಯಾವ್ಲೇಜ್ ಬಂದು 3,500 ಇದೆ. ಡೈರೆಕ್ಟರ್ಸ್ ಫೀ ವರ್ಕ್ ಅಂತ ಕೊಟ್ಟರೆ ಅದು ವರ್ಕ್ ಕಾಸ್ಟಿಗೆ ರಿಲೇಟೆಡ್ ಆಗುತ್ತೆ, 1,500 ಇದೆ. ಆಯ್ತಲ್ಲ. ನೆಕ್ಸ್ಟು ಇನ್ನು ಆಫೀಸ್ ಇದು. ಫ್ಯಾಕ್ಟ್ರಿ ಕ್ಲೀನಿಂಗ್ ಒಂದಿದೆ, ಬರೆಯೋಣ. ಫ್ಯಾಕ್ಟ್ರಿ ಕ್ಲೀನಿಂಗ್ ಅಮೌಂಟ್ ಬಂದು 700. ಅದಾದ ನಂತರ ಇದೊಂದು ಟಿಕ್ ಹಾಕೊಳ್ಳೋಣ. ಸನ್ರೇ ಆಫೀಸ್ ಎಕ್ಸ್ಪೆನ್ಸಸ್, ಅದು ಆಫೀಸಿಗೆ. ಎಸ್ಟಿಮೇಟಿಂಗ್ ಎಕ್ಸ್ಪೆನ್ಸ್ ಒಂದು ಆಫೀಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಮತ್ತು ಫ್ಯಾಕ್ಟ್ರಿ ಆ್ಯಂಡ್ ಸ್ಟೇಷನರಿ, ಆಮೇಲೆ ಲೂಸ್ ಟೂಲ್ ರಿಟರ್ನ್ ಆಫ್. ಒಟ್ಟು ನಾವು ಇದು 3 ಬರೆಯೋಣ. ಎಸ್ಟಿಮೇಟಿಂಗ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಆ್ಯಂಡ್ ಸ್ಟೇಷನರಿ ಓವರ್ ಹೆಡ್ಸ್, ಲೂಸ್ ಟೂಲ್ಸ್ ರಿಟರ್ನ್ ಆಫ್. ಇದೇನು ಮಿಸ್ ಎಲ್ಲ ಸೇರಿ ಒಂದೇ ದಿನ ನೀವು ಇಷ್ಟೊಂದು ಹೇಳ್ಕೊಡ್ತಿದ್ದೀರಾ ಅಂತೀರಲ್ಲ. ನಾಳೆ ಕ್ಲಾಸಲ್ಲಿ ಬೇರೆ ರೀತಿಯ ಅಡ್ಜಸ್ಟ್ಮೆಂಟನ್ನು ಕಲಿತಾ ಹೋಗ್ತೀವಿ. ಬಟ್ ನಿಮಗೆ ಯಾವ್ಯಾವೆಲ್ಲ ಯೂಶ್ವಲ್ ಆಗಿ ನಿಮ್ಮ ಪ್ರಾಬ್ಲಮಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳುವಂತಹ ಒಂದು ಕ್ಲಾಸ್ ಇದು. ಫ್ಯಾಕ್ಟ್ರಿ ಆ್ಯಂಡ್ ಸ್ಟೇಷನರಿ ಮತ್ತೊಂದು, ಅದರ ಅಮೌಂಟ್ 400 ಇದೆ. ಬರೆಯೋಣ. ಇನ್ನೊಂದು ಬರಿಬೇಕು, ಲೂಸ್ ಟೂಲ್ಸ್ ರಿಟರ್ನ್ ಆಫ್. ಅದರ ಅಮೌಂಟ್ ಬಂದು 500. ನೆಕ್ಸ್ಟ್ ಕ್ವಶನಿನ ಮುಂದಿನ ಭಾಗಕ್ಕೆ ಹೋಗೋಣ. ಫ್ಯಾಕ್ಟ್ರಿಗೆ ರಿಲೇಟೆಡ್ ಆಗಿರೋ ಅಂಥದ್ದು ವಾಟರ್ ಸಪ್ಲೈ, ಆಮೇಲೆ ಆಫೀಸ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್. ಇನ್ಯಾವುದನ್ನ ಇದೆಯಾ? ವಾಟರ್ ಸಪ್ಲೈ ಅಂತ ಮುಗಿಸೋಣ.
ವಾಟರ್ ಸಪ್ಲೈನ ಅಮೌಂಟ್ ಬಂದು 1200. ನಿಮಗೆ ತೋರಿಸ್ತೀನಿ, ಬೇಗ ಫಾಸ್ಟಾಗಿ ಟೋಟಲ್ ಮಾಡಿ ನನಗೆ ಆನ್ಸರ್ ಹೇಳಿ. ಆನ್ಸರ್ ಬಂದು 1 ಸೆಕೆಂಡ್ ನನ್ನ ಕ್ಯಾಲ್ಕುಲೇಟರಲ್ಲಿ ಟೈಪ್ ಮಾಡೋ ಪ್ರಯತ್ನ ಪಡ್ತೀನಿ. ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಆದರೆ ಅದಾಗುವಂಥದ್ದು ಫ್ಯಾಕ್ಟ್ರಿ ಕಾಸ್ಟ್. ಸೊ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟಿನ ಅಮೌಂಟ್ ಬಂದು 1,19,000. ಅದಕ್ಕೆಲ್ಲ ಆ್ಯಡ್ ಮಾಡ್ತಾ ಹೋದರೆ ಟೋಟಲ್ ಆಗಿ ಬರೋ ಅಂಥದ್ದನ್ನು ಹೇಳ್ತೀನಿ. 1,19,000 ಸೇರಿ 1,61,750 ಆಗುತ್ತೆ. ನೀವು ಒಂದು ಬಾರಿ ಟೋಟಲನ್ನು ಮಾಡೋ ಪ್ರಯತ್ನ ಪಡಿ. ನಾನು ಎಲ್ಲ ಟೋಟಲನ್ನು ಮಾಡಿದ್ದೀನಿ. ಈಗ ಫ್ಯಾಕ್ಟ್ರಿಯ ಕಾಸ್ಟನ್ನು ಕಂಡಿಡಿದ್ವಿ, ಅಂದರೆ ವರ್ಕ್ ಕಾಸ್ಟ್. ಬ್ಯಾಕ್ ಶೀಟಿಗೆ ಹೋಗೋಣ. ಓಕೆ, ಬ್ರಾಡ್ ಫಾರ್ವರ್ಡನ್ನು ಮಾಡೋಣ. ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ ಕಾಸ್ಟನ್ನು ಯಾವಾಗಲೂ ಮಾಡೋದಿಲ್ಲ ಸಾಮಾನ್ಯ. ಬ್ರಾಡ್ ಫಾರ್ವರ್ಡ್ ಮಾಡಿದ್ರೆ 61,000 ಇರಬೇಕು. ಸರಿ, 61,750. ನಾನು ಮೊಬೈಲಲ್ಲಿರುವ ಕ್ಯಾಮ್ರಾ ನೋಡ್ಕೊಂಡು ಬರಿತಾ ಇರೋದಕ್ಕೆ ನನ್ನ ಹ್ಯಾಂಡ್ ರೈಟಿಂಗ್ ಎಡವಟ್ಟಾಯಿತು. ಇದು 1,00,000, ಬೇರೆಯೇ ಬರೆದ್ಬಿಡೋಣ, 750. ಇದಕ್ಕೆ ಈಗ ನಾವು ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಆ್ಯಡ್ ಮಾಡೋಣ. ಸೊ ಏನೇನೆಲ್ಲ ಐಟಮ್ಸ್ ಇದೆ ನೋಡೋಣ. ಕ್ವೆಶನಲ್ಲಿ ನಾವು ಬರೀತಾ ಇರೋದು ಎಷ್ಟೊಂದಿದೆ. ಸೊ ಆಫೀಸ್ ಇನ್ಶೂರೆನ್ಸ್, ಲೀಗಲ್ ಎಕ್ಸ್ಪೆನ್ಸಸ್, ರೆಂಟ್ ಆ್ಯಂಡ್ ವೇರ್ ಹೌಸ್ ಅದು ಸೆಲ್ಲಿಂಗಿಗೆ. ಸೊ ಒಟ್ಟು ನಾವು ಇದೆರಡು ತೊಗೊಳ್ಳೋಣ ಈಗ. ಆಫೀಸ್ ಇನ್ಶೂರೆನ್ಸ್, ಲೀಗಲ್ ಎಕ್ಸ್ಪೆನ್ಸಸ್. ಆಫೀಸ್ ಇನ್ಶೂರೆನ್ಸಿನ ಅಮೌಂಟ್ ಬಂದು 700. ಲೀಗಲ್ ಎಕ್ಸ್ಪೆನ್ಸಸ್ಸಿನ ಅಮೌಂಟ್ ಬಂದು 400. ಇನ್ನು ಮತ್ತೆ ಎಲ್ಲ ಆಗಿದೆ. ಇದು ರೆಂಟ್ ಆ್ಯಂಡ್ ವೇರ್ ಹೌಸ್ ಸೆಲ್ಲಿಂಗಿಂದು. ಡೈರೆಕ್ಟರ್ಸ್ ಫೀಸ್ ಕಾಣಿಸ್ತಿದೆಯಾ, 3,000 ಇದೆ. ಟಿಕ್ ಹಾಕ್ಕೊಳ್ಳೋಣ. ಆಫೀಸರ್ಸ್ ಅಂತ ಬರಿಬೇಕಾಗುತ್ತೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ. ಅದರ ಅಮೌಂಟ್ ಬಂದು 3,000. ಮತ್ತೊಂದು ಬರೆಯೋಣ. ಇಲ್ಲಿ ಇನ್ಯಾವುದ್ಯಾವುದಿದೆ, ಸನ್ಡ್ರಿ ಆಫೀಸ್ ಎಕ್ಸ್ಪೆನ್ಸಸ್, ಅದು ಬಿಟ್ಟರೆ ಆಫೀಸ್ ಸ್ಟೇಷನರಿ. ಸನ್ಡ್ರಿ ಆಫೀಸ್ ಎಕ್ಸ್ಪೆನ್ಸಸ್, ಅದು ಬಂದು ಅಮೌಂಟ್ 250. ಮತ್ತು ಆಫೀಸ್ ಸ್ಟೇಷನರಿ 1,000 ರೂಪೀಸ್. ಈ ಪೋರ್ಷನಲ್ಲಿರೋ ಅಂಥದ್ದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಿನ 13th ಒಂದು ಬಿಟ್ಟು ಇನ್ನೆಲ್ಲ ಆಗಿದೆ. ಇನ್ನು ಆಫೀಸಿಗೆ ರಿಲೇಟೆಡ್ ಆಗಿರೋ ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ಆಫೀಸ್ ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್, ಬ್ಯಾಂಕ್ ಚಾರ್ಜಸ್, 3 ಬರೆದ್ರೆ ಮುಗಿಯುತ್ತೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 800, ವಾಟರ್ ಸಪ್ಲೈ 1,200. ವಾಟರ್ ಸಪ್ಲೈ ನಾವು ಫ್ಯಾಕ್ಟ್ರಿದಕ್ಕೆ ಆಗೋಗಿದೆ. ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆಫೀಸಿಂಗೆ ಬರುತ್ತೆ 800. ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಬಿಲ್ಡಿಂಗ್ 1,500. ಆಮೇಲೆ
ಬ್ಯಾಂಕ್ ಚಾರ್ಜಸ್ 80. ಇದಿಷ್ಟನ್ನು ಬರೆಯೋಣ. ಮುಗಿತಾ ಬಂತು. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟಿದೆ ಅಮೌಂಟು? 800. ಡಿಪ್ರಿಸಿಯೇಷನ್ ಆಫ್ this building 1500. ಕರೆಕ್ಟ್. ಮತ್ತು ಬ್ಯಾಂಕ್ ಚಾರ್ಜಸ್ 80 rupees. 1,61,750ಗೆ ಇದಿಷ್ಟು ಐಟಮನ್ನು ಆ್ಯಡ್ ಮಾಡೋಣ. ಮಾಡಿದ್ರೆ ಬರುವಂತಹ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋಣ. 1,61,750, 700, 400, 3,000, 250, 1,000, 800, 1,500, 8. ಸೊ ಬರೋ ಅಮೌಂಟ್ ಬಂದು 69,408 ಇಷ್ಟು ಬರುತ್ತೆ. ನೀವೊಂದ್ಸಲ ಕ್ಯಾಲ್ಕುಲೇಟ್ ಮಾಡಿ. ಇದನ್ನು ನಾವೇನಂತ ಕರಿತೀವಿ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಮರ್ತೋಗಿದೆಯಾ? ವೆರಿ ಗುಡ್. ಮರ್ತೋಗ್ಬೇಕು, ನಾನಿರೋದೇ ನಿಮ್ಗೆ ಹೇಳ್ಕೊಡೋಕ್ಕೆ. ಆ್ಯಡ್ ನೆಕ್ಸ್ಟ್ ಏನಿದೆ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಅದರಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋಣ. ನಮ್ಮ ಪ್ರಾಬ್ಲಮಲ್ಲಿ ಎಲ್ಲ ಆಗಿದೆ ಅಲ್ವಾ? 13th ಒಂದೊಂದು ಬ್ಯಾಲೆನ್ಸ್ ಇದೆ ನೋಡಿ. ರೆಂಟ್ ಆ್ಯಂಡ್ ವೇರ್ ಹೌಸ್ 500 ಟಿಕ್ ಹಾಕೊಂಡ್ಬಿಡೋಣ. ಅದು ಬಿಟ್ಟು ಯಾವುದೂ ಇಲ್ಲ. ರೆಂಟ್ ಆ್ಯಂಡ್ ವೇರ್ ಹೌಸ್ ಅಮೌಂಟ್ ಬಂದು 500. ಇದರಲ್ಲಿ ಬಂದಿರೋದೆಲ್ಲ ಕ್ಲಿಯರ್ ಆಯಿತು. ಈಗ ಬನ್ನಿ, 3 ಆಗಿದೆ. ಡಿಪ್ರಿಸಿಯೇಷನ್ ಆಫ್ ಡೆಲಿವರಿ ವ್ಯಾನ್, ಬ್ಯಾಡ್ ಡೆಟ್ಸ್, ಅಡ್ವರ್ಟೈಸ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಸ್ಯಾಲರಿ, ಅಪ್ ಕೀಪಿಂಗ್ ಡೆಲಿವರಿ ವ್ಯಾನ್, ಕಮಿಷನ್ ಆಫ್ ಸೇಲ್ಸ್. 1, 2, 3, 4, 5, 6 ಐಟಮನ್ನು ಬರೆಯೋಣ. ಅಮೌಂಟನ್ನು ನೋಡ್ಕೊಳ್ಳಿ. ಬರೆಯೋಣ. Upkeeping of delivery van 600, bad debts 200, advertisement 300, sales department salary 1,800, commission on sales 1,920. ಒಟ್ಟು ಆಗಿದೆ. 1, 2, 3, 4, 5, 6, 7 ಐಟಮನ್ನು ಬರೆದ್ವಿ. ಎಲ್ಲನೂ ಆಗಿದೆ. ಚೆಕ್ ಮಾಡ್ಕೊಳ್ಳಿ. ಇದರಲ್ಲೂ ಯಾವುದು ಬಿಟ್ಟಿಲ್ಲ, ಎಲ್ಲ ಆಗಿದೆ. ಇವಾಗ ನಾವು ಟೋಟಲನ್ನು ಮಾಡ್ಕೊಳ್ಳೋಣ. 1,69,480ಗೆ ಇದಿಷ್ಟು ಟೋಟಲನ್ನು ಮಾಡ್ತಾ ಬನ್ನಿ. 1,69,480, 500, 400, 600, 200, 300, 1,800, 1,920 ಮಾಡಿದ್ರೆ 1,75,200 ನಮ್ಮ ಆನ್ಸರ್. 1,75,200 is the answer. ಸೊ ಇದು ಟೋಟಲ್
ಕಾಸ್ಟ್. ಇಲ್ಲಿ ನಿಮಗೆ ಸೇಲ್ಸ್ ಕೊಟ್ಟಿಲ್ಲ. ಸೇಲ್ಸ್ ಕೊಟ್ಟಿದ್ದರೆ ನೀವು ಪ್ರಾಫಿಟನ್ನು ಕಂಡುಹಿಡಿಬೋದಾಗಿತ್ತು. ಸೇಲ್ಸ್ ಕೊಟ್ಟಿಲ್ಲದೆ ಇರೋ ಕಾರಣ ನೀವು ಸೇಲ್ಸನ್ನು ಡ್ರಾಪ್ ಮಾಡಿ ಟೋಟಲ್ ಕಾಸ್ಟ್ ಅಂತ ಬರಿಬೇಕಾಗುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ ರಿಲೇಟೆಡ್ ಟು ಕಾಸ್ಟ್ ಶೀಟ್. ದೊಡ್ಡದಿರ್ಬೋದು, ಬಟ್ ಭಾಳ ಸಿಂಪಲ್ ಪ್ರಾಬ್ಲಮ್. 5 ನಿಮಿಷ ಯೋಚನೆ ಮಾಡಿ ಪ್ರಾಬ್ಲಮನ್ನು ಮಾಡೋ ಪ್ರಯತ್ನನ ಮಾಡಿ. ತುಂಬ ಟೈಮ್ ಆಗಿದೆ ಅಂತ ಗೊತ್ತಾಯಿತು. ನಿಧಾನವಾಗಿ ಸಮಾಧಾನವಾಗಿ ಕೇಳಿ. ಥ್ಯಾಂಕ್ ಯು ಸೋ ಮಚ್.